ಹಾಯ್ ಫ್ರೆಂಡ್ಸ್, ನಾನಿವತ್ತು ನ್ಯಾಷನಲ್ ಕ್ರಷ್ ಅಂತಲೇ ಫೇಮಸ್ ಆಗಿರುವಂತಹ ರಶ್ಮಿಕಾ ಮಂದಣ್ಣ ಅವ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ರಶ್ಮಿಕಾ ಮಂದಣ್ಣ ಅವರು ಹುಟ್ಟಿದ್ದು 5/4/1996. ಸ್ಥಳ ಯಾವುದಪ್ಪ ಅಂದರೆ ಬೆಂಗಳೂರಿನ ವಿರಾಜಪೇಟೆಯಲ್ಲಿ ಇವರು ಹುಡ್ತಾರೆ. ಹಾಗೆ ಇವರ ಹೈಟ್ ಬಂದು 5.3 ಇದೆ. ಇವರು ಸೈಕಾಲಜಿನ ನಮ್ಮ ಮೈಸೂರಿನಲ್ಲೇ ಕಂಪ್ಲೀಟ್ ಮಾಡ್ತಾರೆ, ಎಜುಕೇಷನ್ ಅಂತ ನೋಡೋದಾದರೆ. ಆನಂತರ ನೋಡೋದಾದರೆ ಇವ್ರಿಗೆ ಇಷ್ಟವಾಗಿರೋಂಥ ಹಾಬಿ ಯಾವುದಪ್ಪ ಅಂದರೆ ಟ್ರಾವೆಲಿಂಗ್ ಮತ್ತು ಡ್ಯಾನ್ಸಿಂಗ್ ಮತ್ತು ಬುಕ್ಗಳನ್ನ ಓದೋದು ಇವರ ನೆಚ್ಚಿನ ಅಭ್ಯಾಸ ಆಗಿದೆ. ಹಾಗೆ ಇವ್ರಿಗೆ ತುಂಬಾ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಆಸಕ್ತಿ ಇದ್ದಿದ್ದರಿಂದ ಆ್ಯಕ್ಟಿಂಗ್ ಫೀಲ್ಡನ್ನ ಆಯ್ಕೆ ಮಾಡ್ಕೋತಾರೆ. ಇವರ ತಂದೆ ಹೆಸರು ಬಂದು ಮದನ್ ಮಂದಣ್ಣ ಅಂತ, ತಾಯಿ ಹೆಸರು ಬಂದು ಸುಮನಾ ಮಂದಣ್ಣ ಅಂತ. ಹಾಗೆ ಇವ್ರಿಗೆ ಪುಟಾಣಿ ತಂಗಿ ಕೂಡ ಇದ್ದಾರೆ. ಅವರ ಹೆಸರನ್ನ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ಆದ್ದರಿಂದ ನಾನು ನಿಮಗೆ ತಿಳಿಸ್ಕೊಡೋಕ್ಕಾಗ್ತಿಲ್ಲ. ಹಾಗೆಯೇ ಇವರ ಫಸ್ಟ್ ಮೂವಿ ಬಂದು ಕಿರಿಕ್ ಪಾರ್ಟಿ ತುಂಬ ಒಳ್ಳೆ ಯಶಸ್ಸನ್ನು ತಂದುಕೊಡುತ್ತೆ. ರಿಲೀಸ್ ಆಗಿದ್ದು ಬಂದು 2016 ರಿಲೀಸ್ ಆಗುತ್ತೆ ಈ ಮೂವಿ. ಅದರಲ್ಲಿ ರಕ್ಷಿತ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿರ್ತಾರೆ. ರಕ್ಷಿತ್ ಶೆಟ್ಟಿನ ಲವ್ ಮಾಡಿ ಇವರು ಎಂಗೇಜ್ಮೆಂಟ್ ಆಗ್ತಾರೆ 2018. ಆನಂತರ ಕಾರಣಾಂತರಗಳಿಂದ ರಕ್ಷಿತ್ ಶೆಟ್ಟಿ ಅವ್ರನ್ನ ಬಿಟ್ಟು ಬೇರೆ ಇಂಡಸ್ಟ್ರಿಗೆ ಇವರು ಹಾರ್ತಾರೆ. ಅದು ತೆಲುಗು ಇಂಡಸ್ಟ್ರಿ ಆಗಿರುತ್ತೆ. ಇವರು ತೆಲುಗುಲಿ ಫಸ್ಟ್ ಮೂವಿ ಬಂದು ಚಲೋ ಮೂವಿ ಅಂತ, ಅದು 2018 ರಿಲೀಸ್ ಆಗುತ್ತೆ. ಹಿಂದಿಲಿ ಬಂದು ಗುಡ್ ಬಾಯ್ ಅಂತ, ಅದು 2022 ರಿಲೀಸ್ ಆಗುತ್ತೆ. ಆನಂತರ ಗೀತಾ ಗೋವಿಂದಂ, ಸೀತಾರಾಮನ್, ಅನಿಮಲ್ ಹೀಗೆ ತುಂಬ ಮೂವಿಗಳಲ್ಲಿ ಇವರು ಆ್ಯಕ್ಟ್ ಮಾಡ್ತಾರೆ. ಹಾಗೆ ಸೈ ಅನ್ನಿಸ್ಕೋತಾರೆ. ಎಲ್ಲ ಭಾಷೆಗಳಲ್ಲಿ ಯಾವ ಭಾಷೆಯಲ್ಲಿ ಮಾಡಿದ್ರೂ ಕೂಡ ತುಂಬ ಹಿಟ್ ಆಗುತ್ತೆ ಇವರ ಸಿನಿಮಾಗಳು. ಹಾಗೆ ಪುಷ್ಪ ದಿ ರೈಸ್ 2021 ರಿಲೀಸ್ ಆಗುತ್ತೆ. ಅದು ಕೂಡ ತುಂಬಾ ಯಶಸ್ಸನ್ನು ತಂದುಕೊಡುತ್ತೆ. ಇದು ಲಕ್ಕಿ ಅಂತಲೇ ಹೇಳ್ಬೋದು. ನಮ್ಮ ರಶ್ಮಿಕಾ ಅವರು ಯಾವುದೇ ಮೂವಿ ಮಾಡಿದ್ರೂ ಕೂಡ ಸಕ್ಸಸ್ ಅನ್ನೋದು ಇವ್ರ ಹಿಂದೆನೇ ಇರುತ್ತೆ. ಈಗ ಸದ್ಯಕ್ಕೆ 2025 ವಿಜಯ್ ದೇವರಕೊಂಡ ಅವ್ರ ಜೊತೆ ಮತ್ತೆ ಎಂಗೇಜ್ಮೆಂಟ್ ಆಗಿದ್ದಾರೆ ನಮ್ಮ ರಶ್ಮಿಕಾ ಅವರು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್